ಸಮಾಜದ ನೊಂದ ಸಮಾಜದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ. ನಮ್ಮ ನಾಯಕರು, ಮಾಜಿ ಸಮಾಜ ಕಲ್ಯಾಣ ಸಚಿವರು ಈ ಸಮಾಜದ ಬಗ್ಗೆ ಸದಾಕಾಲ ಸಂಕ್ಷಿಪ್ತವಾದಂಥ ಆಂಜನೇಯ ಸಾಹೇಬರು ಸಹ ಮಾತನಾಡಿದ್ದಾರೆ. ನಮ್ಮ ಬಸವಂತಪ್ಪನವರು ಕೂತಿದ್ದಾರೆ. ನಮ್ಮ ರಾಷ್ಟ್ರ ನಾಯಕರು ಮತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ರಾಜ್ಯದಲ್ಲಿ ಆಹಾರ ಸಚಿವರಾಗಿ ಕೆಲಸ ಮಾಡ್ತಿರಪ್ಪಂಥ ನಮ್ಮ KH ಮುನಿಯಪ್ಪನವರು ಇವತ್ತು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ದ್ವಾರಕಾನಾಥ್ ಅವರು ಮಾತನಾಡಿದಾಗ ನನಗನ್ನಿಸ್ತು, ಪಾಪ ಅವರು ಈ ಸಮಾಜಗಳ ಹುಟ್ಟಿಲ್ಲ, ಅವರು SC ST ಹುಟ್ಟಿಲ್ಲ, ಬಲಿಜಿಗ ಸಮಾಜದಲ್ಲಿ ಹುಟ್ಟಿದ್ರು ಸಹ ಸದಾಕಾಲ ನಮ್ಮ ಸಮಾಜಗಳ ಬಗ್ಗೆ ಹೋರಾಟವನ್ನು ಮಾಡುತ್ತಾ, ನಾನು ಅವರ ಇದನ್ನ ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀನಿ, ಯಾವಾಗಲೂ ಸಹ ಒಂದು ಸಮಾಜದ ಬಗ್ಗೆ ಮಾತನಾಡ್ತಾ ಇರ್ತಾರೆ ಮತ್ತು ಹೋರಾಟವನ್ನು ತೀವ್ರವಾಗಿ ಹೋರಾಟ ಮಾಡ್ತಾ ಇರ್ತಾರೆ. ನಮ್ಮ ಲೋಹಿತ್ ನಮ್ಮೂರಿನವರೇ, ಗಂಗೇನಹಳ್ಳಿ, ಅವ್ರ ತಂದೆ ನನ್ನ ಹೆಸರು ಚಂದ್ರಪ್ಪ ಅಂತ, ಒಂದೇ ಊರಿನವ್ರು, ನಾವೆಲ್ಲ ಒಂದೇ ಹೋಬಳಿಯವರು. ಅವರು ಮನೆಗಳಲ್ಲಿ ತುಂಬ ಚೆನ್ನಾಗಿದ್ದಾರೆ, ಬಹಳ ಅನುಕೂಲಸ್ಥರು. ಆದರೂ ಸಹ ಆ ಯುವಕ ತಾನು ಅನುಕೂಲ ಇದ್ರೂ ಸಹ ಸಮಾಜದ ಬಗ್ಗೆ ಸದಾಕಾಲ ಹೋರಾಟ ಮಾಡ್ತಾ ಇರ್ತಾನೆ ಲೋಹಿತ್. ಇದು ಬಹಳ ವಿಶೇಷ. ನಮ್ಮ ಮುನಿಯಪ್ಪ ಸಾಹೇಬರು ಈ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಅಂತ ಸಂದರ್ಭದಲ್ಲಿ ಹೊರಗಡೆ ಬಂದು ತುಂಬಾ ನೊಂದುಕೊಂಡ್ರು. ಅವರು ನಿಮ್ಮ ಸಮಾಜಕ್ಕೆ 1% ಕೊಡಲೇಬೇಕು ಅನ್ನುವಂಥ ವಿಚಾರವನ್ನ ಸಚಿವ ಸಂಪುಟದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವತ್ತು ನಮಗೆ ಎಲ್ಲರಿಗೂ ಹಂಚಿಕೆ ಆದ ದಿನ ಅವ್ರ ಮುಖದಲ್ಲಿ ನಗು ಇರಲಿಲ್ಲ, ನೊಂದ್ಕೊಂಡು ಬಂದ್ರು ಹೊರಗಡೆ. ಎಲ್ಲರಿಗೂ ಸರಿಯಾಗಿ ಸಿಕ್ತು, ಆದ್ರೆ ಕಟ್ಟಕಡೆಯ ಸಮಾಜವಾದಂಥ ಅಲೆಮಾರಿಗಳಿಗೆ 1% ಕೊಡದೇ ಇದ್ದು ನಮಗೆ ನೋವಾಗುತ್ತೆ ಅನ್ನುವಂಥ ಮಾತನ್ನ ಪತ್ರಿಕೆಯಲ್ಲಿ ಹೊರಗಡೆ ಬಂದು ಹೇಳಿದ್ರು ಅವತ್ತು. ಈಗಲೂ ಸಹ ಅಷ್ಟೇ, ಅದು ಯಾಕೆ 1% ಬಿಟ್ಟೋಯ್ತು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ನಾವು ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಒತ್ತಾಯ ಮಾಡ್ತೇವೆ. ಅವ್ರು ಯಾವತ್ತೂ ಸಹ ಸದಾಕಾಲ ಅತ್ಯಂತ ಕಡಬಡವರ ಪರವಾಗಿ, ದಲಿತರ ಪರವಾಗಿ, ಶೋಷಣೆಗಳಿಗೆ ಒಳಪಟ್ಟಂತ ಜನಾಂಗದ ಪರವಾಗಿ ಇದ್ದಂಥವ್ರು ಅವರು ಮತ್ತು ನಮ್ಮ ಶಿವಕುಮಾರ್ ಸಾಹೇಬರು ಡೆಪ್ಟಿ CM ಅವರು, ಅವರಲ್ಲಿ ನಾವು ಮನವಿ ಮಾಡ್ತೇವೆ. ಜೊತೆಗೆ ನಮ್ಮ ಕೂಗು, ನಮ್ಮ ಗಟ್ಟಿ ಧ್ವನಿ ಅಂದ್ರೆ ಮುನಿಯಪ್ಪ ಸಾಹೇಬರು ಇವತ್ತು ಸಚಿವ ಸಂಪುಟದಲ್ಲಿ ಇದ್ದಾರೆ, ಅವರಲ್ಲೂ ಸಹ ನಾವು ಮನವಿ ಮಾಡ್ತೇವೆ. ಅವರು ಅವತ್ತು ತುಂಬಾ ಬೇಜಾರು ಮಾಡ್ಕೊಂಡ್ರು, 1% ಆಗ್ಲಿಲ್ವಲ್ಲ ಅಂತ. ಅದೇ ನೋವು ಇವಾಗಲೂ ಇದೆ ಅವರ ಜೊತೆಲಿ. ಅವರು ಸದಾಕಾಲ ನಮ್ಮ ಹತ್ರ ಹೇಳ್ತಿರ್ತಾರೆ, 1% ಅವ್ರಿಗೆ ಕೊಡ್ಲೇಬೇಕು ಅನ್ನುವಂಥ ವಾದವನ್ನ ಸದಾಕಾಲ ಅವ್ರು ಹೇಳ್ತಾ ಇರ್ತಾರೆ. ಈಗ ಅವರು ಇವತ್ತು ಬಂದಿದ್ದಾರೆ, ಬಹಳ ಸಂತೋಷ. ಅವರಲ್ಲೂ ನಾವು ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತೀವಿ. ನಾಳೆ ನಡೆಯುವಂತ ಸಚಿವ ಸಂಪುಟದಲ್ಲಿ ಏನು ಶತಮಾನಗಳಿಂದ ನೊಂದಂತ ಸಮಾಜ ಇದ್ದಾರೋ, ಸಮಾಜದಲ್ಲಿ ಕಟ್ಟಕಡೆಯ ಜನ ಇದ್ದಾರೋ, ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದಾರೋ, ಪಶು ಪಕ್ಷಿ ಪ್ರಾಣಿಗಳಿಂದ ಕಟ್ಟಕಡೆಯಾಗಿ ಬದುಕ್ತಾ ಇದ್ದಾರೋ, ಪಶು ಪಕ್ಷಿ ಪ್ರಾಣಿಗಳಿಗೂ ಯಾವ ಜಾತಿ ಇಲ್ಲ, ಅವೆಲ್ಲಿ ಬೇಕಾದ್ರೂ ನುಗ್ತವೆ. ನಮ್ಮ ಜನಾಂಗಕ್ಕೆ ಹಂಗಲ್ಲ, ಅಲ್ಲಿ ನಿಲ್ಕೋಬೇಕು, ಅಲ್ಲಿ ನಿಂತ್ಕೋಬೇಕು, ಹೊರ ನಿಂತ್ಕೋಬೇಕು, ಚಪ್ಪಲಿ ಬಿಡೋ ಜಾಗದಲ್ಲಿ ನಿಂತ್ಕೋಬೇಕು. ಮನುಷ್ಯರ ರೀತಿಯಲ್ಲಿ ಬದುಕ್ತಾ ಇಲ್ಲ ನಮ್ಮ ಜನಾಂಗ. ಅಷ್ಟು ಕಟ್ಟಕಡೆಯಾಗಿ ಪ್ರಾಣಿ ಪಕ್ಷಿ ಇಂದ ಕಟ್ಟಕಡೆಯಾಗಿ ಬದುಕ್ತಿರುವಂತ ನಮ್ಮ ಜನಾಂಗಕ್ಕೆ ಮುನಿಯಪ್ಪ ಸಾಹೇಬ್ರವರು, ದ್ವಾರಕನಾಥ್ ಅಣ್ಣವರು ಹೇಳಿದ ಹಾಗೆ ಸದಾಕಾಲ ನೊಂದವರ ಪರವಾಗಿದ್ದಂಥವ್ರು. ಅವರಲ್ಲಿ ನಾವು ಮನವಿ ಮಾಡ್ತೇವೆ. ನಾಳೆ ನಡೆಯುವಂತಹ ಸಚಿವ ಸಂಪುಟದಲ್ಲಿ ಈಗ ಏನ್ ಹೇಳಿ ನಮ್ಮ ದ್ವಾರಕನಾಥ್ ಅಣ್ಣವ್ರು ಹೇಳಿದ್ರು, ನಿಮ್ದನ್ನೇ 1/2% ಬಿಟ್ಕೊಟ್ಬಿಡಿ ಅಂತ. ಮುನಿಯಪ್ಪ ಸಾಹೇಬರು ನಮಗೆ ಖಾಸಗಿಯಾಗಿ ಹೇಳಿದ್ದಾರೆ, ಅಂತ ಸಂದರ್ಭ ಬಂದ್ರೆ ನಮ್ಮಲ್ಲೇ ಬಿಟ್ಕೊಡ್ತೀವಪ್ಪ